ಪ್ರತಿಯೊಬ್ಬ ಇವತ್ತು ಎಮ್ ಎಲ್ ಎ ಆದಂಥವ್ರು ಖರ್ಚು ಮಾಡಿ ಆಗಿರ್ತಾರೆ. ಪಾರ್ಟಿ ಕೊಟ್ಟಿರ್ತದನೋ, ತಮ್ಮ ಫಂಡ್ ಹಾಕಿರ್ತಾರೋ, ಮಾಡಿರ್ತಾರೆ. ಅವ್ರು ತಮ್ಮ ಗಂಟೆ ಗಳಿಸಬೇಕಾಗಿರ್ತದೆ. ಅವ್ರಿಗೂ ಅನುದಾನ ಬೇಕಾಗ್ತಿರ್ತದೆ. ಒಂದಿಷ್ಟು ಕೆಲಸ ಮಾಡಿ ಒಂದಿಷ್ಟು ಮುಂದಿನ ಇಲೆಕ್ಷನ್ಗೆ ಗಂಟು ಕೂಡಿಸುವಂಥ ಕೆಲಸ ಮಾಡ್ತಾ ಇರ್ತಾರೆ. ಮತ್ತು ಅನುದಾನ ಬರಲಿಲ್ಲ ಅಂದ್ರೆ ನಾಳೆ ಮುಂದಿನ ಇಲೆಕ್ಷನ್ ಅವ್ರು ಹೇಗೆ ಎದುರಿಸ್ತಾರೆ ಅನ್ನೋ ಭಯ ಅವರಿಗೆಲ್ಲ ಕಾಡ್ತಾ ಇರ್ತದೆ. ಯಾಕೆಂದರೆ ಎಲ್ಲ ರಾಜಕಾರಣಿಗಳಿಗೂ ಗೊತ್ತು, ಪಾರ್ಟಿಯ ಫಂಡ್ ಮೇಲೆ ನಿಲ್ಲಕ್ಕಿಂತ ನಮ್ಮ ಫಂಡ್ ನಾವು ಮಾಡ್ಕೋಬೇಕು ಅನ್ನೋದು. ಯಾಕೆಂದರೆ ಸಹಜ ಮನುಷ್ಯನ ಸ್ವಭಾವ, ನಾವು ಉಳಿಬೇಕು ಮೊದಲ, ನಾವು ಉಳಿದ್ರೆ ಜಗತ್ತಪ್ಪ ಅನ್ನುವಂಥದ್ದು. ಆ ದಿಶೆಯಲ್ಲಿ ಇವತ್ತಿನ ಎಲ್ಲ 224 ಕ್ಷೇತ್ರದವ ಎಲ್ಲ ಎಮ್ ಎಲ್ ಎಗಳು ತಮಗೆ ಅನುದಾನ ಬೇಕು, ಕೆಲಸ ಬೇಕು, ಕೆಲಸನೂ ಆಗಿರಬೇಕು, ಜೊತೆಗೆ ತಮ್ಮ ಪಾರ್ಟಿ ಫಂಡ್ನೊಳಗೆ ತಮ್ಮ ಮುಂದಿನ ಫಂಡ್ಗೂ ಅನುಕೂಲ ಮಾಡ್ಕೋಬೇಕು ಅನ್ನುವಂಥ ದಿಶೆಯಲ್ಲಿ ಪ್ರತಿಯೊಬ್ಬ ಎಮ್ ಎಲ್ ಎ ವಿಚಾರ ಮಾಡ್ತಾ ಇರ್ತಾನೆ. ಆ ದಿಶೆಯಲ್ಲಿ ಅವ್ರನ್ನ ಕರೆದು ಮಾತಾಡಿಸಿ ಚರ್ಚೆ ಮಾಡಿ ಅಭಿವೃದ್ಧಿ ಕೆಲಸ ಆಗಿರಬೇಕು, ಅವ್ರು ನಾಳೆ ಎಲೆಕ್ಷನ್ ಫಂಡು ಆಗಿರಬೇಕು. ಆ ದಿಶೆಯಲ್ಲಿ ವಿಶ್ವಾಸ ಉಳಿಸುವಂಥ ಕೆಲಸವನ್ನು ಇವತ್ತು ಸುರ್ಜೇವಾಲಾ ಅವರು ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಸುರ್ಜೇವಾಲಾ ಅವರು ರಾಜಕೀಯವಾಗಿ ಭಾಳಷ್ಟು ಅನುಭವ ಪಡೆದಂಥವ್ರು. ಇವತ್ತು ದುಡ್ಡು ಇಲ್ಲದೆ ಯಾರೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ರಾಜಕೀಯದಲ್ಲಿ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಆಗ್ಯದ. ಓಪನ್ ಸೆಕ್ರೆಟರೀಸ್. ಹೀಗಾಗಿ ಅವರು ಯಾರ ವಿರುದ್ಧ ನಿಮ್ಗೆ ಕಂಪ್ಲೇಂಟ್ ಕೊಡ್ರಿ, ಅವ್ರ ಕಡೆಯಿಂದ ನಾವು ಕೆಲಸನೂ ಮಾಡಿಸ್ತೀವಿ, ಜೊತೆಗೆ ನಿಮ್ಗೆ ಅನುದಾನ ಬಿಡಿಸ್ತೀವಿ ಅಂತೇಳಿ ನಿಧಾನಕ್ಕೆ ಒಂದೊಂದು ಅನುದಾನ ಬಿಡುಗಡೆ ಮಾಡುವಂಥದ್ದು, ಮತ್ತೇನು ಮಾಡುವಂಥದ್ದು, ಆದಷ್ಟು ಪಕ್ಷದಲ್ಲಿ ಒಡಕಿನ ಕಡಿಮೆ ಮಾಡುವಂಥ ಸಾಧ್ಯತೆಗಳನ್ನೆಲ್ಲ ಮಾಡ್ತಾಯಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ತುರ್ತು ಏನಾಗ್ಯದಪ್ಪ ಅಂದರೆ ಇವತ್ತು ಸೇಫೆಸ್ಟ್ ಝೋನಿಗೆ ಬರ್ತಾ ಇದೆ ಅಂತ. ಇದು ಎಲ್ಲಿಯವರೆಗೆ ಅನ್ನುವಂಥದ್ದು ಮುಂದಿನ ಪ್ರಶ್ನೆ. ಏನೂ ಇರಲಿ, ಇವತ್ತು ಕಾಂಗ್ರೆಸ್ ಒಳಗೆ ಭಿನ್ನಮತ ಅದ.